ಹಲೋ, ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಪ್ರೆಸ್ಟೀಜ್ ಕಾರ್ ಶೋರೂಮ್. ಇದು ಮಂಡ್ಯನಲ್ಲಿ ಇದೆ. ತುಂಬಾ ಒಂದು ಬಿಗ್ ಸ್ಟಾಕ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 30+ ವೆಹಿಕಲ್ಸ್ ಇದೆ. ಇದು ಶೋರೂಮ್ ಬಂದ್ಬಿಟ್ಟು ಅಶೋಕ ನಗರ್, ಮಂಡ್ಯ, ಕರ್ನಾಟಕನಲ್ಲಿ ಇದೆ. ನಾವು ಒಂದೊಂದು ಗಾಡಿದು ರಿವ್ಯೂ ತಗೊಳ್ಳೋಣ. ಏನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ, ಪ್ಲಸ್ ಏನ್ ಕಂಡೀಷನ್ ಅಲ್ಲಿ ಇದೆ, ಪ್ಲಸ್ ಎಷ್ಟು ರನ್ ಆಗಿದೆ, ಎಲ್ಲಾ ತರ ನಾವು ಪಿನ್ ಟು ಪಿನ್ ಕೇಳ್ಕೊಳ್ಳೋಣ. ಇನ್ನ ಮೋರ್ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಶೋರೂಮ್ಗೆ ಬಂದಿದ್ವಿ. ಇದು ಶೋರೂಮ್ ಬಂದ್ಬಿಟ್ಟು ಅಶೋಕ ನಗರ್, ಮಂಡ್ಯನಲ್ಲಿ ಇದೆ. ಇಲ್ಲಿ ಸುಮಾರು 30+ ವೆಹಿಕಲ್ಸ್ ಇದೆ. ಎಲ್ಲ ಮಾಡಲ್ಸ್ ವೆಹಿಕಲ್ಸ್ ಇದೆ. ನಿಮ್ಗೆ ಶಿಫ್ಟ್ ಬೇಕು, ಬ್ರಿಜಾ ಬೇಕು, ಇನ್ನೋವಾ, ಕ್ರಿಸ್ಟಾ, i10, i20 ಪ್ಲಸ್ ನಿಮ್ಗೆ ಥಾರ್, ಎಲ್ಲ ಥರ ವೆಹಿಕಲ್ಸ್ ಇದೆ. ನೋಡ್ತಾ ಇರ್ಬೋದು 30+ ವೆಹಿಕಲ್ಸ್ ಇದೆ. ನಾವು ಒಂದೊಂದು ಗಾಡಿದು ಪ್ರೈಸ್ ಚೆಕ್ ಮಾಡೋಣ, ಗಾಡಿ ಕಂಡೀಷನ್ ಚೆಕ್ ಮಾಡೋಣ, ಪ್ಲಸ್ ಏನು ಕಿಲೋಮೀಟರ್ ರನ್ ಆಗಿದೆ ಅದನ್ನು ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ ಇದು K53 ರಿಜಿಸ್ಟ್ರೇಷನ್ i20 2012 ಮಾಡಲ್, 1,30,000 ರನ್ ಆಗಿದೆ. ನೋಡ್ತಾ ಇರ್ಬೋದು, ವೈಟ್ ಕಲರ್, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ ಗಾಡಿ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಪ್ಲಸ್ ನಿಮ್ಗೆ ಶೋರೂಮ್ ಹಿಸ್ಟ್ರಿನ ಸಿಗುತ್ತೆ. ನೋಡ್ತಾ ಇರ್ಬೋದು i20 ಸ್ಪೋರ್ಟ್ಸ್ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು, ಇದು ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇದು ಬರೀ 1,30,000 ರನ್ ಆಗಿದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇದು ಆಸ್ಕಿಂಗ್ ಪ್ರೈಸ್ 3,30,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇಲ್ಲಿ ನಿಮ್ಗೆ ಯಾವುದಾನ ಗಾಡಿ ಇಷ್ಟ ಆಗಿದ್ರೆ ಪ್ರೆಸ್ಟೀಜ್ ಕಾರ್ಸ್ಗೆ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಪ್ರೈಸ್ ಏನು ಕೊಟ್ಟು ಮಾಡಿದ್ದಾರೆ ಅದು ಸೇಮ್ ಇರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇದ್ರ ಬ್ಯಾಕ್ ಸೈಡ್ ಇನ್ನೊಂದು i10 ಇದೆ, ಗ್ರೇ ಕಲರ್ದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಇದು. 2008 ಮಾಡಲ್. 2008 ಮಾಡಲ್ದು ಏನೋ ನಾನು ನೋಡ್ತಾ ಇದ್ರೆ ಒಂದು ಬಜೆಟ್ನಲ್ಲಿ ಬೇಕಂದರೆ ಅದನ್ನು ಅವೈಲೇಬಲ್ ಇದೆ. ಇದು ಅರೌಂಡ್ ನಿಮ್ಗೆ ಒಂದು 2 lakhs ಒಳಗಡೆ ಆಗುತ್ತೆ. ಇದು ಆಸ್ಕಿಂಗ್ ಪ್ರೈಸ್ 1,95,000 ಪ್ರೈಸ್ ಕೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ ವೆಹಿಕಲ್. i10 ಏನಾನ ಡ್ರೈವ್ ಮಾಡ್ತಾ ಇದ್ರೆ, ನಿಮ್ಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ತೊಗೊಂಡು ಹೋಗ್ಬೋದು. ಇಂಟೀರಿಯರ್ನ ನಾನು ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್ ಇದು. 1,11,000 ರನ್ ಆಗಿದೆ. 1,11,000 ರನ್ ಆಗಿದೆ. ಇದು ಪ್ರೈಸ್ ಕೋಟ್ ಮಾಡಿದ್ದಾರೆ 1,95,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ನಿಮ್ಗೆ ಸ್ವಲ್ಪ ಬಜೆಟ್ನಲ್ಲಿ ಒಂದು 2 lakhsನಲ್ಲಿ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ನೆಕ್ಸ್ಟ್ ಇನ್ನೊಂದು ಇದ್ರ ಪಕ್ಕನೇ K11 ರಿಜಿಸ್ಟ್ರೇಷನ್ನ ಮಾರುತಿ ಈಕೋ ಇದೆ. 2021 ಮಾಡಲ್, ಸೆಕೆಂಡ್ ಓನರ್, 62,000 ರನ್ ಆಗಿದೆ ಗಾಡಿ. ಇದು ನಿಮ್ಗೆ ಫ್ಯಾಮ್ಲಿಗೋಸ್ಕರ ಪ್ಲಸ್ ಕಮರ್ಷಿಯಲ್ ಬೈಕ್ ಮಾಡಬೇಕಂದ್ರೆ ನಾವು ಮಾಡ್ಬೋದು. ಬಿಸ್ನೆಸ್ ಪ್ಲಸ್ ಫ್ಯಾಮ್ಲಿ ಯೂಸ್ಗೆ ತುಂಬ ಒಂದು ಒಳ್ಳೆ ಗಾಡಿ ಇದು. ಇದು ಆಲ್ಮೋಸ್ಟ್ 62,000 ರನ್ ಆಗಿದೆ ವೆಹಿಕಲ್ ಇದು. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಟೈರ್ ಕಂಡೀಷನ್ನ ನಾನು ನೋಡ್ತಾ ಇರ್ಬೋದು, ಒಂದು 70% ಟೈರ್ ಇದೆ. ಗಾಡಿ ತುಂಬ ಒಂದು ಗುಡ್ ಕಂಡೀಷನ್ನಲ್ಲಿ ಇದೆ. K11 ರಿಜಿಸ್ಟ್ರೇಷನ್, 2021 ಮಾಡಲ್, ಸೆಕೆಂಡ್ ಓನರ್. ಇದು ಪ್ರೈಸ್ ಬಂದುಬಿಟ್ಟು 4,95,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಕಂಡೀಷನ್ನ ನಾವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಗಾಡಿ ರಿಜಿಸ್ಟ್ರೇಷನ್ನ ಶಿಫ್ಟ್ ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ ವೆಹಿಕಲ್. ನೋಡ್ತಾ ಇರ್ಬೋದು, ಶಿಫ್ಟ್ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್, 2014 ಮಾಡಲ್. ಇದು ಆಲ್ಮೋಸ್ಟ್ 1,40,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಇದಕ್ಕೆ ಮ್ಯಾಕ್ ವೀಲ್ ಇದೆ. ಟೈರ್ ಕಂಡೀಷನ್ನ ನಾನು ನೋಡ್ತಾ ಇರ್ಬೋದು, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ ಗಾಡಿ. ಶಿಫ್ಟ್ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ಡೀಸೆಲ್ದು ಅದನ್ನು ಅವೈಲೇಬಲ್ ಇದೆ. 2014 ಮಾಡಲ್, ಡೀಸೆಲ್, ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಆಸ್ಕಿಂಗ್ ಪ್ರೈಸ್ 5,20,000 ಕೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶಿಫ್ಟ್ ಏನಾನ ಇಂಟ್ರೆಸ್ಟ್ ಆಗಿದ್ರೆ ಬನ್ನಿ ಪ್ರೆಸ್ಟೀಜ್ ಕಾರ್ಸ್ಗೆ, ಮಂಡ್ಯ, ಅಶೋಕ ನಗರ್ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು K02 ರಿಜಿಸ್ಟ್ರೇಷನ್ನು. ಇದು ತುಂಬ ರೇರ್ ಗಾಡಿ ಸಿಗೋದು, ಭಾಳ ನೋಡೋದು. WRV ಮಾಡಲ್ ಇದು, ಹೊಂಡಾ ಕಂಪನಿದು. ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಪ್ರೀಮಿಯಂ ವೆಹಿಕಲ್ ಬೇಕಂದರೆ ಅದನ್ನು ಅವೈಲೇಬಲ್ ಇದೆ. ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು 83,000 ರನ್ ಆಗಿದೆ. ಆಸ್ಕಿಂಗ್ ಪ್ರೈಸ್ 6,25,000 ಕೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು, ಒಂದು ತುಂಬ ಒಳ್ಳೆ ಕಂಡೀಷನಲ್ಲಿ ಇದೆ. ಇಂಟೀರಿಯರ್ ತುಂಬ ಕ್ಲೀನ್ ಇದೆ. ಇದರಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು, ಸಿಸ್ಟಮ್ ಎಲ್ಲ ಅವೈಲೇಬಲ್ ಇದೆ. 4 ಪವರ್ ವಿಂಡೋಸ್ ಇದೆ, ಸ್ಮೂತ್ ಕಂಟ್ರೋಲ್ ಇದೆ. ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ ವೆಹಿಕಲ್. ಹೊಂಡಾದು ಏನಾನ ನೀವು ಪ್ರೀಮಿಯಂ ವೆಹಿಕಲ್ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು, S ಸೀರೀಸ್ ಇದು, WRV ಮಾಡಲ್. ಟೈರ್ ಕಂಡೀಷನ್ನ ನಾನು ನೋಡ್ತಾ ಇರ್ಬೋದು, 480% ಟೈರ್ ಇದೆ. ನೋಡ್ತಾ ಇರ್ಬೋದು, ಮ್ಯಾಕ್ ವೀಲ್ ಇದೆ.
ಇದು ಆಸ್ಕಿಂಗ್ ಪ್ರೈಸ್ 6,25,000 ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 83,000 ರನ್ ಆಗಿದೆ. 2018 ಮಾಡಲ್ ಇದು, ನೋಡ್ತಾ ಇರ್ಬೋದು. ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ನೆಕ್ಸ್ಟ್ ನಿಮ್ಗೆ ಸ್ಕೋಡಾ ಏನೋ ನಾನು ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. 2016 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್. ಇದು ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್, 66,000 ರನ್ ಆಗಿದೆ. ಗಾಡಿ ನೋಡ್ತಾ ಇರ್ಬೋದು. ಸ್ಕೋಡಾ ಏನೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಇದು ಆಸ್ಕಿಂಗ್ ಪ್ರೈಸ್ 10,45,000 ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ಕೋಡಾ ಏನೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಒಳಗಡೆ ನೋಡೋಣ ಹೆಂಗಿದೆ ಅಂತ ಕಂಡೀಷನ್ನು. ಇಂಟೀರಿಯರ್ನ ನಾನು ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಟಚ್ ಸ್ಕ್ರೀನ್ ಇದೆ, ನೋಡ್ತಾ ಇರ್ಬೋದು. ಪ್ಲಸ್ ಮೌಂಟ್ ಕಂಟ್ರೋಲ್, ನಿಮ್ಗೆ ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಸನ್ ರೂಫ್ ಬೇಕಂದರೆ ಸನ್ ರೂಫನ ಇದೆ ಇದಕ್ಕೆ. ಆಸ್ಕಿಂಗ್ ಪ್ರೈಸ್ 10,45,000 ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೆಕೆಂಡ್ ಓನರ್, ನೀವು ತೊಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. 2016 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್, ಬರೀ 66,000 ರನ್ ಆಗಿದೆ. ಸ್ಕೋಡಾ ಏನೋ ನಾನು ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಒಂದು ತುಂಬ ನೆಕ್ಸ್ಟ್ ಬಿಗ್ ಕಾರ್ ಬೇಕಂದ್ರೆ XUV 500 ಇದೆ. ಫಸ್ಟ್ ಓನರ್ ವೆಹಿಕಲ್, KF05 ರಿಜಿಸ್ಟ್ರೇಷನ್, ನೋಡ್ತಾ ಇರ್ಬೋದು. ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಡೀಸೆಲ್, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಬರೀ 1,28,000 ರನ್ ಆಗಿದೆ ಗಾಡಿದು, ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡನ್ನು ನಾನು ನೋಡ್ತಾ ಇರ್ಬೋದು. ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಔಟ್ಲುಕ್ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ನಾನು ನೋಡೋಣ. ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಸೀಟ್ ಕವರ್ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಆಸ್ಕಿಂಗ್ ಪ್ರೈಸ್ ಬಂದುಬಿಟ್ಟು ನಿಮ್ಗೆ 6,80,000 ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಯಾವುದಾನ ವೆಹಿಕಲ್ ಇಷ್ಟ ಆಗಿದ್ರೆ ಪ್ರೆಸ್ಟೀಜ್ ಕಾರ್ಸ್ಗೆ ಬನ್ನಿ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಮದು ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಆಲ್ಮೋಸ್ಟ್ 80 to 70% ಲೋನನ್ನು ಮಾಡಿಕೊಡ್ತಾರೆ. KF01 ರಿಜಿಸ್ಟ್ರೇಷನ್, 2013 ಮಾಡಲ್, ಗ್ರೇ ಕಲರ್, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಇದು, ನೋಡ್ತಾ ಇರ್ಬೋದು. ಇನ್ನೋವಾ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. 1,90,000 ರನ್ ಆಗಿದೆ ಇದು ಗಾಡಿ. ಇದು ಆಸ್ಕಿಂಗ್ ಪ್ರೈಸ್ 8,75,000 ಕೋಟ್ ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು, ಒಂದು 60% ಟೈರ್ ಇದೆ, ನೋಡ್ತಾ ಇರ್ಬೋದು. ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು. ಒಂದು ತುಂಬ ಲೆದರ್ ಸೀಟ್ ಕವರ್ ಇದೆ, ತುಂಬ ಒಳ್ಳೆ ಕಂಡೀಷನಲ್ಲಿ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. 7 ಸೀಟರ್ ಇನ್ನೋವಾ ಏನೋ ನಾನು ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. 2013 ಮಾಡಲ್, 1,90,000 ರನ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್. ಏನೋ ನಾನು ನೋಡ್ತಾ ಇದ್ರೆ ಒಂದು 10 ಲಕ್ಷ ಒಳಗಡೆ ಅದನ್ನು ಸಿಗುತ್ತೆ ನಿಮ್ಗೆ. 8,75,000 ಆಸ್ಕಿಂಗ್ ಪ್ರೈಸ್ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು KF42 ರಿಜಿಸ್ಟ್ರೇಷನ್, ವೈಟ್ ಕಲರ್, ಶಿಫ್ಟ್, 2023 ಮಾಡಲ್, ಬರೀ 18,000 ರನ್ ಆಗಿದೆ ವೆಹಿಕಲ್, ನೋಡ್ತಾ ಇರ್ಬೋದು. ಶೋರೂಮ್ ಕಂಡೀಷನಲ್ಲಿ ಇದೆ. ಫಸ್ಟ್ ಓನರ್ ವೆಹಿಕಲ್ ಇದು, ಹೊಸ ಟೈಪ್ ವೆಹಿಕಲ್, 2023, ನೋಡ್ತಾ ಇರ್ಬೋದು. ನ್ಯೂ ಶೇಪ್ ವೆಹಿಕಲ್ ಬೇಕಂದರೆ ಶಿಫ್ಟ್, ಅದನ್ನು ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇಂಟೀರಿಯರ್ ನಾನು ನೋಡೋಣ. ಇದರಲ್ಲಿ ಟಚ್ ಸ್ಕ್ರೀನ್ ಇದೆ, ನೋಡ್ತಾ ಇರ್ಬೋದು. ಮೌಂಟ್ ಕಂಟ್ರೋಲ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಬರೀ 18,000 ರನ್ ಆಗಿದೆ, ಗುಡ್ ಕಂಡೀಷನಲ್ಲಿ ಇದೆ. 2023 ಫಸ್ಟ್ ಓನರ್ಶಿಪ್ದು ಗಾಡಿ ನೋಡ್ತಾ ಇದ್ರೆ ಸ್ವಲ್ಪ ಬಜೆಟ್ನಲ್ಲಿ ಅದನ್ನು ಸಿಗುತ್ತೆ. ಪೆಟ್ರೋಲ್ ವೆಹಿಕಲ್ ಇದು, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಬರೀ 7 lakh ಪ್ರೈಸ್ ಕೋಟ್ ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ನೋಡ್ತಾ ಇರ್ಬೋದು. ಔಟ್ಲುಕ್ಕು 7 lakh ಪ್ರೈಸ್ ಕೋಟ್ ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನ್ಯೂ ಶೇಪ್ 2023 ಶಿಫ್ಟ್ ಏನೋ ನಾನು ನೋಡ್ತಾ ಇದ್ರೆ ಅದನ್ನು ಬಜೆಟ್ನಲ್ಲಿ ಇದೆ. ನೆಕ್ಸ್ಟ್ KF53 ರಿಜಿಸ್ಟ್ರೇಷನ್, ಮಾರುತಿ ರಿಟ್ಸ್ ಏನೋ ನಾನು ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. VDI ಇದು, ಗ್ರೇ ಕಲರ್ದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ. ರಿಟ್ಸ್ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದನ್ನು ಅವೈಲೇಬಲ್ ಇದೆ. ಫಸ್ಟ್ ಓನರ್, ನೋಡ್ತಾ ಇರ್ಬೋದು. ಬರೀ 1,17,000 ರನ್ ಆಗಿದೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಡೀಸೆಲ್ ರಿಟ್ಸ್ ಇದು, ನೋಡ್ತಾ ಇರ್ಬೋದು. VDI ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ನಾವು ನೋಡೋಣ, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ, ನೋಡ್ತಾ ಇರ್ಬೋದು. ಇದು ಆಸ್ಕಿಂಗ್ ಪ್ರೈಸ್ 3,50,000 ಹೇಳಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫಸ್ಟ್ ಓನರ್, ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ, ನೋಡ್ತಾ ಇರ್ಬೋದು. ರಿಟ್ಸ್ ಏನೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಇನ್ನೊಂದು KF05 ರಿಜಿಸ್ಟ್ರೇಷನ್, ನೋಡ್ತಾ ಇರ್ಬೋದು. 2014 ಮಾಡಲ್, ಸೆಕೆಂಡ್ ಓನರ್. ಏನೋ ನೋಡ್ತಾ ಇದ್ರೆ ಡೀಸೆಲ್ದು ಶಿಫ್ಟ್ ಡಿಸೈರ್, ಅದನ್ನು ಅವೈಲೇಬಲ್ ಇದೆ. 1,25,000 ರನ್ ಆಗಿದೆ. ಜೆನ್ಯನ್ ರೀಡಿಂಗ್ ಇರುತ್ತೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಇನ್ಶೂರೆನ್ಸ್ FC ರನ್ನಿಂಗ್ ಇದೆ, ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇದು ಸೆಕೆಂಡ್ ಓನರ್ ವೆಹಿಕಲ್. ಇದು ಆಸ್ಕಿಂಗ್ ಪ್ರೈಸ್ 5,20,000 ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,20,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್, 2014
ಶಿಫ್ಟ್ ಡಿಸೈರ್ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ನೆಕ್ಸ್ಟ್ ಇನ್ನೊಂದು ಶಿಫ್ಟ್ K51 ರಿಜಿಸ್ಟ್ರೇಷನ್. K51 ರಿಜಿಸ್ಟ್ರೇಷನ್ ಶಿಫ್ಟ್ 2015 ಮಾಡಲ್ದು ಏನಾನ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಗುಡ್ ಕಂಡೀಷನಲ್ಲಿ ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಇದು ನೋಡ್ತಾ ಇರ್ಬೋದು. 1,20,000 ಜೆನ್ಯನ್ ರೀಡಿಂಗ್ ರನ್ ಆಗಿದೆ, ಡ್ರಿವನ್ ಆಗಿದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. 50% ಟೈರ್ ಇದೆ. ಶಿಫ್ಟ್ 2015 ಏನಾನ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್ 1,20,000 ರನ್ ಆಗಿದೆ. ಡೀಸೆಲ್. ಇದು ಆಸ್ಕಿಂಗ್ ಪ್ರೈಸ್ 5,10,000, 5,10,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು. ಶಿಫ್ಟ್ ಏನಾನ ನೋಡ್ತಾ ಇದ್ರೆ ಸ್ವಲ್ಪ ಮಾಡಲ್ದು ಅದನ್ನು ಸಿಗುತ್ತೆ. ನೆಕ್ಸ್ಟ್ ನಿಮ್ಗೆ ಇನ್ನೊಂದು 2021 ಮಾಡಲ್ದು ಶಿಫ್ಟ್ ನ್ಯೂ ಶೇಪು K024 ರಿಜಿಸ್ಟ್ರೇಷನ್ ಪೆಟ್ರೋಲ್ ಏನಾನ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. 2021 ಇದು ಶಿಫ್ಟ್ ರೆಡ್. ತುಂಬ ಒಂದು ಒಳ್ಳೆ ಕಂಡೀಷನ್ನಲ್ಲಿ ಇದೆ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 80 to 90% ಟೈರ್ ಇದೆ. ನಿಮ್ಗೆ ಒಂದು ಒಳ್ಳೆ ಗಾಡಿ ಬೇಕಂದರೆ ಶಿಫ್ಟ್ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಇದು. 2021 K04 ರಿಜಿಸ್ಟ್ರೇಷನ್ ಫಸ್ಟ್ ಓನರ್ ಇದು. 87,000 ರನ್ ಆಗಿದೆ ಗಾಡಿ ನೋಡ್ತಾ ಇರ್ಬೋದು. ಇದು ಆಸ್ಕಿಂಗ್ ಪ್ರೈಸ್ 6,65,000, 6,65,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ನ್ಯೂ ಶೇಪ್ ಶಿಫ್ಟು ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಬ್ಲ್ಯಾಕ್ ಮತ್ತು ರೆಡ್ ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಗುಡ್ ಕಂಡೀಷನಲ್ಲಿ ಇದೆ. ಶಿಫ್ಟ್ ರೆಡ್ ಕಲರ್ದು ಏನಾನ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. 2021 ಫಸ್ಟ್ ಓನರ್. ಬರೀ 6,65,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಪಿನ್ ಟು ಪಿನ್ ನಿಮ್ಗೆ ಹಿಸ್ಟ್ರಿ ಸಿಗುತ್ತೆ. ಏನಾನ ನಿಮ್ಗೆ ಯಾವುದನ್ನ ಕಾರ್ ಬಜೆಟ್ದು ಇಷ್ಟ ಆಗಿದ್ರೆ ಪ್ರೆಸ್ಟೀಜ್ ಕಾರ್ಸ್ಗೆ ಬನ್ನಿ. ಅಶೋಕ ನಗರ್, ಮಂಡ್ಯ. ಇಲ್ಲಿ ಥಾರ್ ಇದೆ ನೋಡ್ತಾ ಇರ್ಬೋದು. 4x4 K01 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಥಾರ್ ಒಂದು ತುಂಬ ಟ್ರೆಂಡಿಂಗ್ ವೆಹಿಕಲ್ ಇದು. 2024 ಮಾಡಲ್ ನೋಡ್ತಾ ಇರ್ಬೋದು. ನಿಮ್ಗೆ ಒಂದು ಅಡ್ವೆಂಚರ್ಗೆ, ಆಫ್ ರೋಡ್, ಆನ್ ರೋಡ್ಗೆ ಬೇಕಂದರೆ ಅದನ್ನು ಸಿಗುತ್ತೆ. ಡೀಸೆಲ್ 28,000 ರನ್ ಆಗಿದೆ ಇದು ವೆಹಿಕಲ್. 2024 ಮಾಡಲ್ ನೋಡ್ತಾ ಇರ್ಬೋದು. 17,45,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಥಾರ್ ಏನಾನ ನೋಡ್ತಾ ಇದ್ರೆ 4x4 ಅದನ್ನು ಅವೈಲೇಬಲ್ ಇದೆ. ಇದು ತುಂಬ ಟ್ರೆಂಡಿಂಗ್ ನಡೀತಾ ಇದೆ ಈಗ ಥಾರ್ದು. ನಿಮ್ಗೆ ಆಫ್ ರೋಡ್, ಆನ್ ರೋಡ್, ಅಡ್ವೆಂಚರ್ ಗೋಸ್ಕರ ಏನಾನ ವೆಹಿಕಲ್ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ ಪ್ರೆಸ್ಟೀಜ್ ಕಾರ್ಸ್ನಲ್ಲಿ. ಇದು ಓನರ್ ಸಿಂಗಲ್ ಓನರ್. ಬರೀ 28,000 ರನ್ ಆಗಿದೆ ವೆಹಿಕಲ್ ಇದು. ಇದು ಆಸ್ಕಿಂಗ್ ಪ್ರೈಸ್ 17,45,000 ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಥಾರ್ ಆದಮೇಲೆ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಇದು. 2022 ಮಾಡಲ್ K03 ರಿಜಿಸ್ಟ್ರೇಷನ್ ಕ್ರೇಟಾ. ಒಂದು ಲಕ್ಸುರಿ ನಿಮ್ಗೆ ಪ್ರೀಮಿಯಂ ವೆಹಿಕಲ್ ಬೇಕಂದರೆ ಪ್ರೀಮಿಯಂ ಕಂಡೀಷನಲ್ಲಿ ಕ್ರೇಟಾ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು. ಎಲ್ಲ ಸೆನ್ಸರ್, ಪುಷ್ ಬಟನ್ ಸ್ಟಾರ್ಟ್, ಮೌಟ್ ಕಂಟ್ರೋಲ್, ಸ್ಕ್ರೀನ್, ಟಚ್ ಸ್ಕ್ರೀನ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ತುಂಬ ಒಳ್ಳೆ ಕಂಡೀಷನಲ್ಲಿ ಇದೆ. ವೆಲ್ ಆ್ಯಂಡ್ ಕ್ಲೀನ್ ಇದೆ. ಕ್ರೇಟಾ ಏನಾನ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಬರೀ 11,000 ರನ್ ಆಗಿದೆ. ಶೋರೂಮ್ ಕಂಡೀಷನಲ್ಲಿ ಇದೆ. 2022 ಮಾಡಲ್ ಫಸ್ಟ್ ಓನರ್ಶಿಪ್ ಇದು. ಕ್ರೇಟಾ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಇದು ಆಸ್ಕಿಂಗ್ ಪ್ರೈಸ್ 14,45,000 ಕೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 14,45,000 ಪ್ರೈಸ್ ಕೋಟ್ ಮಾಡಿದ್ದಾರೆ ಕ್ರೇಟಾದು. ಫಸ್ಟ್ ಓನರ್. ಬರೀ 11,000 ರನ್ ಆಗಿದೆ. ನಿಮ್ಗೆ ಏನಾನ ಇಷ್ಟ ಆಗಿದ್ರೆ ಬನ್ನಿ ಟೆಸ್ಟ್ ಡ್ರೈವ್ಗೆ ಬುಕ್ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ ನಿಮ್ಮದು ಸಿವಿಲ್ ಎಲ್ಲ ಚೆನ್ನಾಗಿದ್ರೆ ಮಿನಿಮಮ್ ಡೌನ್ ಪೇಮೆಂಟ್ನಲ್ಲಿ ನಿಮಗೆ ಕ್ರೇಟಾನ ಕೊಡ್ತಾರೆ ಅವರು. ಓಕೆ, ನೆಕ್ಸ್ಟ್ ಕಿಯಾದು ಸೊನೆಟ್ ನೋಡ್ತಾ ಇರ್ಬೋದು. ಇದನ್ನು ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇದು ಫಸ್ಟ್ ಓನರ್ಶಿಪ್ ವೆಹಿಕಲ್. ಬರೀ 84,000 ರನ್ ಆಗಿದೆ. 2022 ಮಾಡಲ್ ಸೊನೆಟ್ ನೋಡ್ತಾ ಇರ್ಬೋದು. ಇದು ಆಸ್ಕಿಂಗ್ ಪ್ರೈಸ್ 10,45,000 ಕೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕಿಯಾದು ಏನಾನ ನೀವು ನೋಡ್ತಾ ಇದ್ದಾರೆ ಅದನ್ನು ಅವೈಲೇಬಲ್ ಇದೆ. ಟೈರ್ ಕಂಡೀಷನನ್ನು ನೋಡ್ತಾ ಇರ್ಬೋದು. ಒಂದು ಪ್ರೀಮಿಯಂ ಕಂಡೀಷನಲ್ಲೇ ಇದೆ ವೆಹಿಕಲ್. ಇದು ಇಂಟೀರಿಯರ್ ನಾನು ನೋಡೋಣ. ತುಂಬ ಒಂದು ಒಳ್ಳೆ ಕಂಡೀಷನ್. ಇದರಲ್ಲಿ ನಿಮ್ಗೆ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಮೌಟ್ ಕಂಟ್ರೋಲ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಫುಲ್ ಲೋಡೆಡ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ನೋಡ್ತಾ ಇರ್ಬೋದು. ಬರೀ 84,000 ರನ್ ಆಗಿದೆ ವೆಹಿಕಲ್. ಇದು ಆಸ್ಕಿಂಗ್ ಪ್ರೈಸ್ ಬಂದುಬಿಟ್ಟು 10,45,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫಸ್ಟ್ ಓನರ್ ಗಾಡಿ ಇದು. ಕಿಯಾದು ಏನಾನ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಏರ್ ಕಂಡೀಷನನ್ನು ನೋಡ್ತಾ ಇರ್ಬೋದು. ನಿಮ್ಗೆ ಯಾವುದನ್ನ ವೆಹಿಕಲ್ ಇಷ್ಟ ಆಗಿದ್ರೆ ಬನ್ನಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕ್ರೇಟಾ ಇದೆ ನೋಡ್ತಾ ಇರ್ಬೋದು. ಇದು ಕ್ರೇಟಾ ನೋಡ್ತಾ ಇರ್ಬೋದು. K03 ರಿಜಿಸ್ಟ್ರೇಷನ್. ಇದು 2020 ಮಾಡಲ್ ಫಸ್ಟ್ ಓನರ್ಶಿಪ್ ವೆಹಿಕಲ್ ಇದು.
K03 ರಿಜಿಸ್ಟ್ರೇಷನ್ ವೈಟ್ ಕಲರ್ 2020 ಮಾಡೆಲ್ ನೋಡ್ತಾ ಇರ್ಬೋದು. ಕ್ರೇಟಾ ಬರೀ 75,000 ರನ್ ಆಗಿದೆ ಡ್ರಿವನ್ನ. ಇದು ಆಸ್ಕಿಂಗ್ ಪ್ರೈಸ್ 10,95,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೋಡುತ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇದರಲ್ಲಿ ನಿಮ್ಗೆ ಮೌಟ್ ಕಂಟ್ರೋಲ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇಲ್ಲ, ಟಚ್ ಸ್ಕ್ರೀನ್ ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರನ್ನು ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಪ್ರೀಮಿಯಂ ಕ್ವಾಲಿಟಿ ಲೆದರ್ ಸೀಟ್ ಕವರ್ ಇದೆ. ಫಸ್ಟ್ ಓನರ್ ವೆಹಿಕಲ್ ಇದು. ಬರೀ 75,000 ರನ್ ಆಗಿದೆ. ಇದು ಆಸ್ಕಿಂಗ್ ಪ್ರೈಸ್ 10,95,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಲೋನ್ ಬೇಕಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮದು ಸಿವಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ 90% ಲೋನ್ ಮಾಡಿಕೊಡ್ತಾರೆ. ನೆಕ್ಸ್ಟ್ ನಾವು ಆ ಸೈಡ್ ಹೋಗಿ ನೋಡೋಣ. K11 ರಿಜಿಸ್ಟ್ರೇಷನ್ನ ವೆಲ್ಸ್ ವೆಗಾನ್ ವೆಂಟೋ ಹೈಲೈನ್ ಆಟೋ 2016 ರಿಜಿಸ್ಟ್ರೇಷನ್, ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್ನ ನೋಡ್ತಾ ಇರ್ಬೋದು. ವೆಂಟೋ TDI ಇದು ಆಟೋಮೆಟಿಕ್ ವೆಂಟೋ ಏನೋ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ವೆಲ್ಸ್ ವೆಗಾನ್ದು ನಿಮ್ಗೆ ಕ್ಲಚ್ದು ಟೆನ್ಷನ್ ಇರಲ್ಲ. ನೋಡ್ತಾ ಇರ್ಬೋದು ಇಂಟೀರಿಯರನ್ನು ನೀವು. ಮೌಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಇದೆ. ಒಂದು ಪ್ರೀಮಿಯಂ ಕ್ವಾಲಿಟಿದು ಲೆದರ್ ಸೀಟ್ ಕವರ್ ಇದೆ. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿದೆ. ಆಟೋ ಮಿರರ್ ಕಂಟ್ರೋಲ್ ಇದೆ. 2016 ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್, ಫಸ್ಟ್ ಓನರ್ಶಿಪ್ ಗಾಡಿ ಇದು. ಆಟೋಮೆಟಿಕ್ ಏನೋ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ವೆಲ್ಸ್ ವೆಗಾನ್ದು ವೆಂಟೋ ಹೈಲೈನ್ 1,14,000 ರನ್ ಆಗಿದೆ ಗಾಡಿದು. ಏರ್ ಕಂಡೀಷನನ್ನು ನೋಡ್ತಾ ಇರ್ಬೋದು. 70% ಟೈರ್ ಇದೆ. ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಇದು ಆಸ್ಕಿಂಗ್ ಪ್ರೈಸ್ 7,95,000 ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಇರಲಿ, FC ಇರಲಿ, ಎಲ್ಲ ರನ್ನಿಂಗ್ ಇದೆ. ವೆಲ್ಸ್ ವೆಗಾನ್ GTI ವೆಂಟೋ ಏನಾನ ಪ್ಲ್ಯಾನ್ ಮಾಡ್ತಾ ಇದ್ರೆ ಆಟೋಮೆಟಿಕ್ನಲ್ಲಿ ಅದನ್ನು ಅವೈಲೇಬಲ್ ಇದೆ. ನಿಮ್ಗೆ ಯಾವುದನ್ನ ವೆಹಿಕಲ್ಸ್ ಬಜೆಟ್ದು ಇಷ್ಟೊಂದು ವೆಹಿಕಲ್ಸ್ ಇದೆ ಇಲ್ಲಿ. ಥಾರ್, ಕ್ರೇಟಾ, ಸೆಲ್ಟೋಸ್ ಎಲ್ಲ ಇದೆ. ಯಾವುದನ್ನ ಇಷ್ಟ ಆಗಿದ್ರೆ ಬನ್ನಿ. ಫಸ್ಟ್ ಪ್ರೆಸ್ಟೀಜ್ ಕಾರ್ಸ್ಗೆ ಮಂಡ್ಯನಲ್ಲಿ ಇದೆ ಇದು ಶೋರೂಮ್ ಬಂದುಬಿಟ್ಟು. ನಾವು ಡೀಟೇಲ್ಸ್ ಹಾಕ್ತೀವಿ. ನಿಮ್ಗೆ ಸಪೋಸ್ ಆಗಿಲ್ಲ ಅಂದರೆ ಬರೋಕ್ಕೆ ಫೋನ್ ನಂಬರ್ ಹಾಕ್ತೀನಿ, ಡೀಟೇಲ್ಸ್ ತೊಗೊಳ್ಳಿ. ನೆಕ್ಸ್ಟ್ ನಿಮ್ಗೆ ಎವರ್ಗ್ರೀನ್ K52 ರಿಜಿಸ್ಟ್ರೇಷನ್, ಇನ್ನೂ ಸ್ವಲ್ಪ ಓಲ್ಡ್ ಮಾಡಲ್ ಬೇಕಂದರೆ 2009 ಇನ್ನೋವಾ ಅವೈಲೇಬಲ್ ಇದೆ. ಬರೀ 1,90,000 ರನ್ ಆಗಿದೆ. ಡೀಸೆಲ್ ನೋಡ್ತಾ ಇರ್ಬೋದು. ಇದು ಫಸ್ಟ್ ಓನರ್ ಆಗಿದೆ ವೆಹಿಕಲ್ ಇದು. ಟೈರ್ ಕಂಡೀಷನನ್ನು ನೋಡ್ತಾ ಇರ್ಬೋದು. 2009 ಮಾಡಲ್ ಇನ್ನೋವಾ ಏನೋ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಪಿನ್ ಟು ಪಿನ್ ರನ್ನಿಂಗ್ ಇದೆ. ಇದು ಆಸ್ಕಿಂಗ್ ಪ್ರೈಸ್ 5,75,000 ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫಸ್ಟ್ ಓನರ್ಶಿಪ್ ಕಾರ್ ಇದು. ಇನ್ನೋವಾ 2009 ಏನೋ ನೋಡ್ತಾ ಇದ್ರೆ ಸ್ವಲ್ಪ ಓಲ್ಡ್ ಮಾಡಲ್ದು ಬಜೆಟ್ನಲ್ಲಿ ಅದನ್ನು ಅವೈಲೇಬಲ್ ಇದೆ. ಇಂಟೀರಿಯರನ್ನು ನೋಡ್ತಾ ಇರ್ಬೋದು. ಸ್ವಲ್ಪ ಗುಡ್ ಮೇಂಟೈನ್ ಮಾಡಿದ್ದಾರೆ. ಇದು ಬರೀ 1,90,000 ರನ್ ಆಗಿದೆ. ಆಸ್ಕಿಂಗ್ ಪ್ರೈಸ್ ಬಂದುಬಿಟ್ಟು 5,75,000 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ನೋವಾ ಇದೆ. ಇದು ಆಲ್ರೆಡಿ ಸೋಲ್ಡ್ ಆಗಿದೆ ಅಂತ, ವೈಟ್ ಕಲರ್ ಇನ್ನೋವಾ. ಆಲ್ಮೋಸ್ಟ್ ಇವ್ರ ಹತ್ರ ಸ್ಟಾಕ್ ಬರ್ತಾ ಇರ್ತದೆ, ಸೇಲ್ ಆಗ್ತಾ ಇರ್ತದೆ. ಈಗ ಏನು ಸ್ಟಾಕ್ ನೋಡ್ತಾ ಇದ್ದೀವಿ ಇದನ್ನು ಒಂದು ವಾರನಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ, ಮತ್ತು ಹೊಸ ಸ್ಟಾಕ್ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವುದನ್ನ ವೆಹಿಕಲ್ ಇಷ್ಟ ಆಗಿದ್ರೆ ಶೋರೂಮ್ಗೆ ವಿಸಿಟ್ ಮಾಡಿ. ಒನ್ ಟೈಮು ಬನ್ನಿ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ. ನಿಮ್ಮದು ಮೆಕ್ಯಾನಿಕಲ್ ಪ್ಲಸ್ ಶೋರೂಮ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ನೀವು ಸ್ಯಾಟಿಸ್ಫೈಡ್ ಆಗಿದ್ರೆ ಆಮೇಲೆ ಬಂದು ಸ್ವಲ್ಪ ಹೆಚ್ಚು ಕಡಿಮೆನಲ್ಲಿ ತೊಗೊಂಡು ಹೋಗಿ. ಇದನ್ನು ಸೋಲ್ಡ್ ಆಗಿದೆ ಇನ್ನೋವಾ. ಆಲ್ರೆಡಿ 3 ಇನ್ನೋವಾನಲ್ಲಿ 2 ಸೋಲ್ಡ್ ಆಗಿದೆ. ಒಂದು 2009 ಬ್ಯಾಲೆನ್ಸ್ ಇದೆ. ನೋಡ್ತಾ ಇರ್ಬೋದು, ತುಂಬ ಒಂದು ಒಳ್ಳೆ ಕಂಡೀಷನಲ್ಲಿ ಇದೆ. ಇದು ಸ್ಕೋಡಾ ರ್ಯಾಪಿಡ್, ಇದನ್ನು ಸೋಲ್ಡ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಾವು 20+ ವೆಹಿಕಲ್ಸ್ ರಿವ್ಯೂ ತೊಗೊಂಡಿದ್ವಿ. ನಿಮ್ಗೆ ಯಾವುದಾನ ವೆಹಿಕಲ್ಸ್ ಇಷ್ಟ ಆಗಿದ್ರೆ ಈ ಶೋರೂಮ್ಗೆ ವಿಸಿಟ್ ಮಾಡಿ. ಇದು ಅಶೋಕ ನಗರ್ನಲ್ಲಿ ಇದೆ, ಮಂಡ್ಯ. ನಾನು ಮೋರ್ ಡೀಟೇಲ್ಸ್ಗೆ ಅವ್ರ ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನು ಮೋರ್ ಇನ್ಫಾರ್ಮೇಷನ್ ಬೇಕು, ಲೋನ್ ರಿಲೇಟೆಡ್ ಇರಲಿ, ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇರಲಿ, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪಿನ್ ಟು ಪಿನ್ ಕ್ಲಿಯರ್ ಇರುತ್ತೆ. ಶೋರೂಮ್ ರಿಕಾರ್ಡೆಡ್ ಇರುತ್ತೆ. ನಿಮ್ಗೆ ಏನಾನ ಡೌಟ್ ಇದ್ದರೆ ಮೋರ್ ಇನ್ಫಾರ್ಮೇಷನ್ಗೆ ಶೋರೂಮ್ಗೆ ವಿಸಿಟ್ ಮಾಡಿ. ಪ್ಲಸ್ ಇವ್ರ ಹತ್ರ ಆಫರ್ಸನ್ನು ನಡೀತಾ ಇರ್ತದೆ. ಬಟ್ ಈಗ ಪ್ರೈಸ್ ನಾನು ಏನು ಹೇಳಿದ್ದೀನಿ ಅದು ಫಿಕ್ಸ್ ಇರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತದೆ. ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನಾವು ಎಲ್ಲ ಗಾಡಿದು ರಿವ್ಯೂ ತೊಗೊಂಡಿದ್ವಿ. ಬನ್ನಿ ಒಳಗಡೆ ಹೋಗಿ ಶೋರೂಮ್ ಓನರ್ ಜೊತೆಗೆ ಮಿಸ್ಟರ್ ಮೊಹಮ್ಮದ್ ಸರ್ಗೆ ಮಾತಾಡೋಣ, ಕೇಳೋಣ ಇಲ್ಲಿ ಶೋರೂಮ್ನಲ್ಲಿ ತೊಗೊಂಡ್ರೆ ಏನು ಬೆನಿಫಿಟ್ ಇದೆ, ಪ್ಲಸ್ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು. ಆಲ್ಮೋಸ್ಟ್ ನಾವು ಎಲ್ಲ ಗಾಡಿದು ಕವರ್ ಮಾಡಿದ್ವಿ. सर अस्सलाम वालेकुम। वालेकुम सलाम। खैरियत हो? अल्हम्दुलिल्लाह।
जी ऑलमोस्ट हमें एक 6-7 मंथ्स हो गया था आपके पास आके शोरूम का रिव्यू करके FI टाइम्स से। सही अब बेशक फिर नया स्टॉक आया, बेशक। आज भी आया। ऑलमोस्ट 30+ व्हीकल्स थे बजट में, प्रीमियम ऑटोमेटिक पूरे गाड़ियों का देखे हम लोग। हाँ, जी प्लस हमारे व्यूवर्स को आपके शोरूम का नाम प्लस एड्रेस बोलिए सर। हमारा शोरूम का नाम कन्नड़ा में बोलिए सर। ನಮ್ದು ನಮಸ್ತೆ, ನಮ್ಮ ಶೋರೂಮ್ ಹೆಸರು ಬಂದು ಪ್ರೆಸ್ಟೀಜ್ ಕಾರ್ಸ್. ಓಕೆ ಇದು ಮಂಡ್ಯದಲ್ಲಿರೋದು. ಓಕೆ, ಮಂಡ್ಯ ಅಶೋಕ್ ನಗರ 4th ಕ್ರಾಸ್, 4th ಕ್ರಾಸ್ ನಿಯರ್ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಪಕ್ಕ. ಓಕೆ, ನಮ್ದು ಈ ಶೋರೂಮ್ ಇದೆ. ಹೆಚ್ಚು ಕಮ್ಮಿ ನಾವು ಮಾಡಿ ತುಂಬಾ ಸ್ಟಾಕ್ ಇದೆ, ವೆಹಿಕಲ್ ಇದೆ, ತುಂಬಾ ಸ್ಟಾಕ್ ಜಾಸ್ತಿ ಗಾಡಿಗಳೈತೆ. ಹೌದು ಸರ್, ಬನ್ನಿ, ಒಳ್ಳೆ ರೇಟ್ ಎಲ್ಲ ಕೊಡ್ತೀನಿ. ಓಕೆ, ಈ ವಿಡಿಯೋ ನೋಡ್ಕೊ ಬರೋರಿಗೆ ಒಳ್ಳೆ ಒಂದು ಆಫರ್ ಕೊಡ್ತೀನಿ. ಓಕೆ, ಏನ್ ಸರ್ ಆಫರ್? ಬರ್ಲಿ, ನಾನು ಒಳ್ಳೆ ನೋಡಿ ಗಾಡಿ ಒಂದು ವ್ಯಾಪಾರ ಆದಾಗ ನಮ್ ತಾವು. ಆಮೇಲೆ ಇನ್ನೊಂದು ಫಸ್ಟ್ ಹೇಳಿಲ್ಲ, ಗಾಡಿ ಲೋನ್ ಅವೈಲೇಬಲ್ ಇದೆ. ಓಕೆ, ಲೋನ್ ಎಲ್ಲ ಮಾಡಿಸ್ಕೊಡ್ತೀವಿ. ಓಕೆ, ಆಮೇಲಿಂದ ಲೋನ್ ಎಲ್ಲ ಮಾಡ್ಕೊಟ್ಟು ಆಮೇಲಿಂದ ಗಾಡಿ ಕೊಟ್ಟು ವ್ಯಾಪಾರ ಆದ್ಮೇಲೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಡ್ತೀನಿ. ಫುಲ್ ಟ್ಯಾಂಕ್ ಡೀಸೆಲ್ ಇದ್ರೆ ಡೀಸೆಲ್, ಪೆಟ್ರೋಲ್ ಇದ್ರೆ ಪೆಟ್ರೋಲ್ ಎಲ್ಲ ಫುಲ್ ಮಾಡ್ಕೊಡ್ತೀರಾ? ನಿಮ್ ಕಡೆಯಿಂದ ಕಾಂಪ್ಲಿಮೆಂಟ್. ಓಕೆ, ಓಕೆ. ಪ್ಲಸ್ ಇಲ್ಲಿ ಸೆಕೆಂಡ್ಸ್ ಗಾಡಿನ ಬೈ ಮಾಡಿ ಎಕ್ಸ್ಚೇಂಜ್ ಮಾಡಿ ಕೊಡ್ತೀರಾ ಸರ್? ಮಾಡ್ಕೊಡ್ತೀನಿ. ಏನ್ ಮಾಡೆಲ್ದು ನೀವು ಬೈ ಮಾಡ್ತೀರಾ, ತಗೊಂತೀರಾ ಎಕ್ಸ್ಚೇಂಜ್ಗೆ? ಸರ್ ಆ ತರ ಏನ್ ಹೇಳೋದಿಲ್ಲ, ಗಾಡಿ ಕಂಡೀಷನ್ ಇದ್ರೆ ನೀವು ತಗೊಂತೀರಾ? ಕಂಡೀಷನ್ ಇದ್ರೆ ಅಂತ ಸ್ಯಾಂಡ್ರೋ ಬರ್ಲಿ, ನಾನು ಎಕ್ಸ್ಚೇಂಜ್ ಮಾಡ್ತೀನಿ. ಓಕೆ, ಈಗ ಕೆಲವು ನಮ್ ವ್ಯೂವರ್ಸ್ ಏನಂದ್ರೆ ಸುಮಾರು ಇದು ಇದೆ. ಲಾಸ್ಟ್ ಟೈಮ್ ನಾವು ನಿಮ್ದು ವಿಡಿಯೋ ಹಾಕಿದ್ವಿ, ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಹೇಳ್ತಾ ಇದ್ರು ಸರ್. ಈಗ ಹೇಳ್ತಾರಲ್ಲ, ಬಂದು ವೆಹಿಕಲ್ ನೋಡ್ಬೇಕು ಸರ್ ಮೇನ್. ಈಗ ನಾವು ಬೇರೆ ತರ ಯೂಟ್ಯೂಬ್ ಮಾಡೋದು, ಈಗ ಹಾಕ್ಬೋದು, ಅಪ್ಡೇಟ್ ಮಾಡಬಹುದು. ಏನ್ ಹೇಳ್ತಾರೆ, ಕೆಲವು ಗಾಡಿಗಳು 2 ಲಕ್ಷ ಹೊಡಿರ್ತದೆ ಗಾಡಿ. ಕರೆಕ್ಟ್. ಎಲ್ಲಾನು ಕಮ್ಮಿ ಮಾಡಿರ್ತಾರೆ ಮೀಟರ್. ಆಮೇಲಿಂದ ಗಾಡಿಗಳು ಆಕ್ಸಿಡೆಂಟ್ ಆಗಿ ರೆಡಿ ಮಾಡಿ ಆ ತರ ಗಾಡಿ ವೆಹಿಕಲ್ ಕೊಡೋದಿಲ್ಲ. ಓಕೆ, ಇದು 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ ನಿಮ್ಮ ಹತ್ರ. ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡಿ ಗಾಡಿ ತಗೋಬಹುದು. ಓಕೆ, ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ, ಹಿಸ್ಟ್ರಿ ಸಿಗುತ್ತೆ. ಅಪ್ಡೇಟ್ ಕೊಡ್ತೀವಿ ನಾವು. ಓಕೆ ಸರ್, ನಾವು ಇದ್ರೂ ಓಪನ್ ಆಗಿ ಏನಿದೆ ಓಪನ್ ಆಗಿ ಹೇಳ್ಬಿಡ್ತೀವಿ ನಾವು. ಅಕಸ್ಮಾತ್ ಎಷ್ಟು ಓಪನ್ ಆಗಿ ಹೇಳ್ಬಿಟ್ಟು ಕೊಡೋದು ನಾವು. ಆ ತರ ಹೇಳ್ಬಿಟ್ಟು ಅಂತ ವ್ಯವಹಾರ ಮಾಡೋದಿಲ್ಲ. ಓಕೆ ಸರ್, ಓಕೆ. ಅದರ್ ಸ್ಟೇಟ್ ದ ವೆಹಿಕಲ್ಸ್ ಇದೆ ಸರ್ ನಿಮ್ಮ ಹತ್ರ? ಸಪೋಸ್ UP, ದಿಲ್ಲಿ ಆ ತರ ಆಲ್ರೆಡಿ ಈಗ ಒಂದು 16 ಮಾಡಲು ಒಂದು XUV ಇದೆ. ಓಕೆ, 10 ಇದೆ, ಸಿಂಗಲ್ ಓನರ್ ಇದೆ. ಓಕೆ, ಅದು ಬಂದು ವಿತ್ ನಂಬರ್ ಸಮೇತನೂ ಬೇಕಾದ್ರೆ ಎಲ್ಲ NOC ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ಎಲ್ಲ ಕ್ಲಿಯರ್ ಮಾಡಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀರಾ? ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿ ಎಲ್ಲ ಮಾಡಿ ನಾನು ನಿಮ್ಮ ಹೆಸರಿಗೆ ಮಾಡ್ಕೊಡ್ತೀನಿ. ಓಕೆ, ಆಮೇಲಿಂದ GT ಇದೆ, ಒಂದು BMW ಇದೆ. BMW ನೋಡಿದ್ವಿ ಸರ್ ನಾವು, ಅದೊಂದಿದೆ. ಆಮೇಲಿಂದ ಮೆರ್ಸಿಡಿಸ್ ಬೆನ್ಸ್ ಇದೆ. ಇದೆ. ಓಕೆ, ಆಮೇಲಿಂದ ಇನ್ನೊಂದು ಮುನ್ನೂರು ಚಿಕ್ಕ ಗಾಡಿ ಸುಮಾರು ಐತೆ. ಓಕೆ, ಬಜೆಟ್ ನಲ್ಲಿ, ಹೈ ಬಜೆಟ್ ನಲ್ಲಿ ಇದೆ, ಪ್ರೀಮಿಯಂ ಕ್ವಾಲಿಟಿ ವೆಹಿಕಲ್ಸ್ ಇದೆ ನಿಮ್ಮ ಹತ್ರ. ಓಕೆ ಸರ್, ತುಂಬಾ ಥ್ಯಾಂಕ್ ಯು. ನಮ್ ವ್ಯೂವರ್ಸ್ ಬಂದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡಿ. ನಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಮ್ಯಾಕ್ಸಿಮಮ್ ಲೋನ್ ಅನ್ನ ಫೆಸಿಲಿಟೀಸ್ ಮಾಡಿ ಕೊಡಿ. ಓಕೆ ಸರ್, ನಿಮ್ದು ಏನಾನ ಆನ್ಲೈನ್ ಅಪ್ಡೇಟ್ಸ್ ಏನಾನ ಹೇಳ್ತೀರಾ ಸರ್ ನೀವು? ಆನ್ಲೈನ್ ಅಪ್ಡೇಟ್ ಅಂದ್ರೆ ನಿಮ್ದು ಆನ್ಲೈನ್ ಏನಾನ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ID, ಯೂಟ್ಯೂಬ್ ಇಲ್ಲ? ನಮ್ದು ಒಂದು ಯೂಟ್ಯೂಬ್ ಇದೆ. ಈಗ ಫಸ್ಟ್ ಈಗ ಒಂದ್ ಸ್ವಲ್ಪ ಮಾಡಿದೀವಿ. ಓಕೆ, ಅದರಲ್ಲಿ ಎಲ್ಲ ಸ್ಟಾಕ್ ಅಪ್ಡೇಟ್ ಇದೆ. ನೆಕ್ಸ್ಟ್ ಇಂದ ಈಗ ನಾವು ಅದೆಲ್ಲ ಫುಲ್ ಅಪ್ಡೇಟ್ ಮಾಡ್ತೀವಿ ಅದಕ್ಕೆ. ಓಕೆ, ಅದು ಪ್ರೊಸೆಸ್ ಮಾಡ್ತಾ ಇದೀವಿ. ಓಕೆ, ಅದೆಲ್ಲ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ನೀವನ್ ಯಾವ್ದು ಬರ್ತದೆ ನಮ್ದು ಹೊಸ ಸ್ಟಾಕ್ ಬರ್ತದೆ ಅದು ಅಲ್ಲೇ ಸೋಲ್ಡ್ ಆಗುತ್ತೆ, ಅಲ್ಲೇ ಬೈ ಅಪ್ಡೇಟ್ ಆಗುತ್ತೆ ಹೊಸ ಸ್ಟಾಕ್ ಬಂದ್ರೆ. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಬಂದು ಸ್ಟಾಕ್ ತಗೊಂಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.